ನೇಹಾ ಹಿರೇಮಠ್ ಹತ್ಯೆ ಪ್ರಕರಣದಲ್ಲಿ ಸಾಕಷ್ಟು ದಿನಗಳು ಕಳೆದರೂ ಸಹ ಏನು ರಾಜ್ಯ ಸರ್ಕಾರದ ನಡವಳಿಕೆಗಳು ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಳದೆ ಇರತಕ್ಕಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯು ಸಹ ರಾಜ್ಯ ವ್ಯಾಪ್ತಿ ಹೋರಾಟವನ್ನ ಕೈಗೆತ್ತಿಕೊಂಡಿದ್ವಿ. ನಾವು ಈ ಬರ್ಬರ ಹತ್ಯೆ ಏನಾಗಿದೆ, ನೇಹಾ ಅವರ ಬರ್ಬರ ಹತ್ಯೆ, ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಹೇಳಿ ನಾವು ಕೂಡ ಒತ್ತಾಯವನ್ನ ಮಾಡಿದ್ವಿ. ರಾಜ್ಯಾದ್ಯಂತ ಹೋರಾಟ ಆದ ನಂತರ ಹೋರಾಟಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಸಿಒಡಿ ತನಿಖೆಗೆ ಕೊಟ್ಟಿದೆ. ಅದೇ ತನಿಖೆ ನಡೀತಾ ಇರ್ತಕ್ಕಂಥ ನಿಧಾನಗತಿ, ಒಬ್ಬನ ಅರೆಸ್ಟ್ ಮಾಡಿದರೆ, ಒಬ್ಬನ ಒಳಗೆ ಹಾಕಿದ್ದಾರೆ ಬಿಟ್ರೆ ಇನ್ಯಾರನ್ನೂ ಕೂಡ ಇನ್ನೂ ಕೂಡ ಮಾತನಾಡ್ಸೋಕ್ಕೂ ಹೋಗಿಲ್ಲ. ಸ್ವತಃ ನೇಹಾ ಅವ್ರ ತಂದೆ ಇನ್ನು 4-5 ಜನ ಹೆಸರುಗಳನ್ನ ನೀಡಿದ್ರು ಸಹ ಅವ್ರು ಯಾರನ್ನು ಇನ್ನೂವರೆಗೂ ತನಿಖಾ ಸಿಒಡಿ ಕಡೆಯಿಂದ ಅವ್ರನ್ನ ಸಂಪರ್ಕನೂ ಕೂಡ ಮಾಡಿಲ್ಲ. ಅವ್ರು ಮಾತಾಡ್ಸಕ್ಕಂತ ಗೋಜಿಗೂ ಕೂಡ ಹೋಗಿಲ್ಲ. ಅವ್ರ ತಂದೆ ತಾಯಂದ್ರ ಗೋಳು ತಾವು ನೋಡೋದಿರಿ. ಯಾವ ಕುಟುಂಬಕ್ಕೂ ಯಾವ ಹೆಣ್ಮಗಳು ಕೂಡ ಇಂಥ ಪರಿಸ್ಥಿತಿ ಬರಬಾರ್ದು, ಈ ರೀತಿ ಘಟನೆಗಳು ನಡೀಬಾರ್ದು. ನನ್ನ ಮಗಳಂತೂ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ. ಅದೇ ಸರಿಯಾದಂತ ಶಿಕ್ಷೆ ಈ ಕೊಲೆಗಡಕರಿಗೆ ಆಗ್ಬೇಕು ಅನ್ನೋ ಒತ್ತಾಯವನ್ನ, ಆಗ್ರಹವನ್ನ ಅವ್ರ ತಂದೆ ತಾಯಂದ್ರು ಕೂಡ ಮಾಡಿದ್ದಾರೆ. ಅದೇ ನಾವು ಈ ವಿಚಾರದಲ್ಲಿ ರಾಜಕಾರಣವನ್ನ ಬೆರೆಸ್ತಕ್ಕಂಥ ಪ್ರಶ್ನೆ ಇಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರದ ನಡವಳಿಕೆ, ತನಿಖೆಯ ಒಂದು ಯಾವ ದಿಕ್ಕಿನಲ್ಲಿ ಸಾಗ್ತದೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ. ಹಾಗಾಗಿ ಇಂಥ ಪ್ರಕರಣದಲ್ಲಿ ಬಹಳ ಗಂಭೀರವಾಗಿ ತೆಗೆದುಕೊಂಡು ಇದಕ್ಕೂ ಕೂಡ ಜಾತಿ ಬಣ್ಣ ಬಳಿತಕ್ಕಂಥದ್ದು, ಯಾವುದೋ ಒಂದು ಧರ್ಮದ ಬಣ್ಣ ಬಳಿತಕ್ಕಂಥ ಅವಶ್ಯಕತೆ ಇಲ್ಲ. ಕೊಲೆನೇ. ಅವ್ರು ಯಾವುದೇ ಜಾತಿ, ಯಾರೇ ಧರ್ಮ, ಯಾವುದೇ ಪಂಥದವರಾದ್ರೂ ಕೂಡ ಕೊಲೆ ಮಾಡಿರ್ತಕ್ಕಂಥ ಕೊಲೆಗಡಕರೇನೆ. ಇಂಥ ಹೀನ ಕೃತ್ಯ ನಡೆದಂತ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಇನ್ನೂ ಕೂಡ ಹೆಚ್ಚು ಗಂಭೀರವಾಗಿ ತೆಗೆದುಕೊಂಡು ತತ್ಕ್ಷಣ ಇದನ್ನ ಸಿಬಿಐ ತನಿಖೆಗೆ ಹಸ್ತಾಂತರ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಗ್ರಹ ಅಂತ ಹೇಳಿ ಈ ಸಂದರ್ಭನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ದಿನೇ ಪ್ರಕರಣಗಳು ಉಲ್ಬಣ ಆಗ್ತಾ ಇದೆ. ಮೊನ್ನೆ ಯಾದಗಿರಿನಲ್ಲಿ ನಡೆದಿದೆ, ನಿನ್ನೆ ಹುಬ್ಳಿನಲ್ಲೂ ಕೂಡ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಕೊಲೆಗಡಕರಿಗಿರ್ಬೋದು, ಈ ರೀತಿ ಚಟುವಟಿಕೆಗಳಲ್ಲಿ ಯಾರು ಭಾಗವಹಿಸ್ತಾ ಇದ್ದಾರೆ, ಏನ್ ರಾಜ್ಯ ಸರ್ಕಾರ ನಮ್ದೇ ಇದೆ, ಏನ್ ಮಾಡೋದು ನಡೀತದೆ ಅನ್ನೋ ಮನೋಭಾವನೆ ಏನ್ ಬೆಳೀತಾ ಇದೆ, ಇದು ಖಂಡಿತ ಇದು ಯಾರಿಗೂ ಕೂಡ ಒಳ್ಳೇದಲ್ಲ. ಇಡೀ ರಾಜ್ಯದಲ್ಲಿ ಇವತ್ತು ಮಹಿಳೆಯರ ಸುರಕ್ಷತೆಯ ಬಗ್ಗೆನೇ ಇವತ್ತು ದೊಡ್ಡ ಸವಾಲು ಇವತ್ತು ಎದ್ದಿದೆ. ಈ ನಾಡಿನ ತಾಯಂದ್ರಿಗೆ, ಹೆಣ್ಣು ಮಕ್ಕಳಿಗೆ ಧೈರ್ಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಸಿಬಿಐಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ.